ಟಿವಿ ಮೇಲೂ ನಮ್ಗ ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೋಬಹುದು. ನಾವು ಏನು ಜನ ಕೇಳಕ್ಕೆ ನಮ್ಗೆ ದಾರಿನೇ ಇಲ್ಲ, ಆ ಪರಿಸ್ಥಿತಿ ನಾವ್ ಇದ್ದೀವಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಶಾಸಕರು ಹೋರಾಟ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನುದಾನ ತಗೊಂಡ್ಬಂದು ಹಲವಾರು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ನಾವು ಹೆಚ್ಚಿನ ಸಹಕಾರ ಕೊಟ್ಟೋದ್ರ ಮೂಲಕ ಹೆಚ್ಚಿನ ಒಂದು ತಾಲೂಕಿಗೆ ಅವರು ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ತರೋದಕ್ಕೆ ನಾವು ವ್ಯಕ್ತಿ ಹೆಚ್ಚಿನ ಶಕ್ತಿ ತುಂಬಬೇಕಾಗಿದೆ. ಈಗಾಗಲೇ ಅವ್ರ ಶಾಸಕರ ಆದ್ಮೇಲೆ ಏನು ಈ ತಾಲೂಕಿನಲ್ಲಿ ತಾಯಂದ್ರು ಮಹಿಳೆಯರಿದ್ದೀರಿ, ರೈತರಿದ್ದೀರಿ, ಅವರ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ DCC ಬ್ಯಾಂಕ್ ನಲ್ಲಿ ಅವಕಾಶ ಕೊಟ್ಟು ನನ್ನ ಗೆಲುವಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರದ್ದು ಹೆಚ್ಚಿನ ಶ್ರಮ ಇದೆ. ಅದೇ ರೀತಿ ಎಲ್ಲ ಮುಖಂಡರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನನಗೂ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ತಾವು ಬರಕ್ಕಾಗಿಲ್ಲ. ಅದು ಮುಗಿದ ತಕ್ಷಣ ಎಲ್ಲ ಹಳ್ಳಿಗಳಿಗೂ ಬಂದು ನಾವು ಏನು ನಮ್ಮ ರೈತಾಪಿ ವರ್ಗ ಇದೆ ಮತ್ತು ಮಹಿಳೆಯರಿದ್ದಾರೆ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇದ್ರ ಜೊತೆಗೆ ಇವತ್ತೇನು ಯುವಕರಿಗೆ ಅವಕಾಶ ಕೊಡ್ಬೇಕಂತ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರು. ಕಾರಣ ಏನಂತಂದ್ರೆ ಇವತ್ತು ನಮ್ಮ ಹರೀಶ್ ಅವ್ರು ನೋಡಿದ್ರೆ ನಮ್ಗೆ ಅದು ಗೊತ್ತಾಗ್ತದೆ ಎಷ್ಟು ಅವರು ಉತ್ಸಾಹವಾಗಿ ಎಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾವತ್ತಷ್ಟು ಯುವಕರೆಲ್ಲ ಒಂದು ಬಿಸಿ ರಕ್ತ ಏನಾದ್ರು ಮಾಡ್ಬೇಕಂತಕ್ಕಂತ ಒಂದು ತುಳಿತ ಅವರ ಇರುತ್ತೆ. ಅದರಿಂದ ನಮ್ಮ ಶಾಸಕರು ಏನ್ ಹೇಳ್ತಾರೆ ಯುವಕರನ್ನ ಬೆಳೆಸ್ಬೇಕು ಅಂತ, ಅದಕ್ಕೆಲ್ಲರದು ನಮ್ದು ಸಮ್ಮತ ಇದೆ. ಈ ರೀತಿ ಒಂದು ನಾಯಕನ ನಾವು ಎಲ್ಲ ಕಡೆ ಒಂದೊಂದು ಪಂಚಾಯತಿಗೆ ಇಬ್ಬರನ್ನ ನಾವು ಬೆಳೆಸಿದ್ರೆ ಎಷ್ಟೋ ನಮ್ಮ ಪಕ್ಷಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮುಖಂಡರ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಈಗಾಗಲೇ ಮೊನ್ನೆ ರಘುಪತಿ ರೆಡ್ಡಿ ಅವರು ಹೇಳಿದ್ದಾರೆ, ನಾನು ಇನ್ನೇನು ಹೆಚ್ಚಿಗೆ ಹೋಗೋದಿಲ್ಲ. ಕಾರಣ ಏನಂದ್ರೆ ನನಗೆ 1 ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮ ನನಗಿದೆ ಹೋಗ್ಬೇಕು. ಆದರೆ ಹರೀಶ್ ಮತ್ತು ಶಾಸಕರ ಒತ್ತಾಯದಿಂದ ಇವತ್ತು ಇಲ್ಲಿ ಬರ್ಬೇಕಾಗಿತ್ತು, ಬಂದಿದ್ದೇನೆ. ಇವತ್ತು ನಮ್ಮ ಇದರಲ್ಲಿ ಒಂದು ಋಣ ತೀರಿಸ್ಕೋಬೇಕು ಅಂತ ಒಂದಿದೆ. ಆ ಋಣ ಯಾವ ರೀತಿ ತೀರಿಸ್ಕೋಬೇಕು, ನೀವೆಲ್ಲ ಒಂದು ಆಶೀರ್ವಾದ ಮಾಡಿದ್ದೀರಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರಿಗೆ. ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನೀವೇನು ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರದಂತೆ, ಕಳಂಕ ಬರದಂತೆ ಅವರು ಇಡೀ ಜನರ ಮಧ್ಯದಲ್ಲಿ ಇದ್ದಾರೆ. ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳಷ್ಟು ಅಡಚಣೆನೂ ಇದೆ. ದುರಾದೃಷ್ಟ ನಮ್ಮ ಸರ್ಕಾರ ಇಲ್ಲ. ನಾನು ರಾಜಕೀಯ ಮಾತನಾಡಕ್ ಹೋಗಲ್ಲ ಇಲ್ಲಿ, ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತಾನೆ. ಈ ಜನರ ಸರ್ಕಾರ ಬಂದಾಗ ಅಥವಾ ಎಲೆಕ್ಷನ್ ಆಗೋವರೆಗೂ ರಾಜಕೀಯ ಮಾಡೋಣ, ರಾಜಕೀಯ ಎಲೆಕ್ಷನ್ ಆದ ನಂತರ ಅಭಿವೃದ್ಧಿ ಬಗ್ಗೆ ಬಂದಾಗ ಅಥವಾ JDS ಆಗ್ಲಿ BJP ಆಗ್ಲಿ ಕಾಂಗ್ರೆಸ್ ಆಗ್ಲಿ ಒಂದೇ ರೀತಿಯನ್ನು ಮಾಡಬೇಕು. ಇವತ್ತು ಮನೆಯಲ್ಲಿ 3 ಜನ ಮಕ್ಕಳಿದ್ದಾಗ ತಾಯಿ ಯಾವತ್ತೂ ಬೇರೆ ಬೇರೆ ರೀತಿ ನೋಡಲ್ಲ, ಎಲ್ಲರೂ ನೋಡ್ತಾರೆ. ಅದು ನಮ್ಮ ಧರ್ಮ ಇರ್ತಕ್ಕಂಥದ್ದು. ಆದ್ರೆ ಈಗ ಬಂದಿರತಕ್ಕಂಥ ಮಹಾನ್ ಭಾವರ ಸರ್ಕಾರ ಅವ್ರಿಗೆ ಕುರ್ಚಿಗೆ ಕಿತ್ತಾಟ ಮಾಡಿಕೊಂಡು ಇಡೀ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳೋ 50 ಕೋಟಿ ರೂಪಾಯಿನ ರಿಲೀಸ್ ಮಾಡ್ತಾರೆ. ನಮ್ಮ ಅಪೋಸಿಷನ್ BJP ಅವರಾಗ್ಬೋದು ಅಥವಾ JDS ಅವರಾಗ್ಬೋದು, ಅವರ ಶಾಸಕರಿಗೆ ಏನು ರಿಲೀಸ್ ಮಾಡಿಲ್ಲ. ಏನು ಒಬ್ಬ ಮಗುಗೆ ಚೆನ್ನಾಗಿ ಮುಷ್ಟಾನ್ನ ತಿನ್ನಿಸಿ ಕನಿಷ್ಠ ಪಕ್ಷ ಗಂಜಿನೂ ಕೊಡ್ತಾ ಇದ್ರೆ ಒಂದು ಮಗುಗೆ ತಾಯಿ, ಆ ತಾಯಿ ಯಾವ ತಾಯಿ ಅಂತ ನಾವು ಕರಿಬೇಕು, ಇದು ಯಾವ ಚೀಫ್ ಮಿನಿಸ್ಟರ್ ಅಂತ ನಾವು ಕರಿಬೇಕಾಗ್ತದೆ. ಆದ್ರೂ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಅಸೆಂಬ್ಲಿಯಲ್ಲೇ ಗಲಾಟೆ ಮಾಡಿ ಬಹುಶಃ ಎಲ್ಲ ಅಪೋಸಿಷನ್ ಪಾರ್ಟಿಗಿಂತ ಹೆಚ್ಚಿನ ಒಂದು ಅನುದಾನವನ್ನ ತೆಗೆದುಕೊಂಡು ಬಂದಿರೋದು ಅಂತ ಹೇಳಿದ್ರೆ ಆ ಕೀರ್ತಿನ ಸಮೃದ್ಧಿ ಮಂಜುನಾಥ್ ಅವರು ಹೋಗ್ತಾರೆ. ಇದೊಂದು ಮೊನ್ನೆ ಜಗದೀಶ್ ಅವರು ಒಂದು ನಾಚಳ್ಳಿಯಲ್ಲಿ ಒಂದು ಆಯೋಜನೆ ಮಾಡಿದ್ರು ಕಾರ್ಯಕ್ರಮ, ವಾಲ್ಮೀಕಿ ಜಯಂತಿ ಆಯೋಜನೆ ಮಾಡಿದ್ರು. ಅಲ್ಲ ಬೇರೆ ನಾಮಕರಣ ಮಾಡೋಣ, ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಂಜುನಾಥ್ ಅಂತ ಹೇಳಿ ಮಾತನಾಡೋಣ ಅಂತ ಹೇಳಿ. ಅದೇ ರೀತಿಯಾಗಿ ಅವರು ಜನರ ಮಧ್ಯದಲ್ಲಿದ್ದಾರೆ. ಸಾಮಾನ್ಯ ಜನಕ್ಕೆ ಎಟ್ಕಂತ ಜನ
ಯಾವ ಕೆಲಸ ಅವ್ರಿಗೆ ನಿರ್ದಿಷ್ಟವಾಗಿ ಹೇಳ್ತಾರೆ, ಎಲ್ಲರನ್ನೂ ಒಂದು ಊಟ ತೆಗೆದುಕೊಂಡು ಜಾತಿ ಭೇದ ಇಲ್ಲದೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದವರು? ಇವತ್ತು ನಮ್ಮ ಯಾರು SC ST ಬಂಧುಗಳು ಇವರಿಗೆ ಬೀದಿಗಿಡಬೇಕಾಗಿತ್ತು. ಅವರಿಗೆ ಬಂದಿರತಕ್ಕಂತ ಒಂದು ಅನುದಾನವನ್ನ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಆ ಅನುದಾನವನ್ನ ಬೇರೆ ರೀತಿಗೆ ಖರ್ಚು ಮಾಡಲಿಕ್ಕೆ ಹೋಗಿದ್ದಾರೆ. ಯಾರಿಗೆ ಎಲ್ಲಿ ನೀವು ಅಂಬೇಡ್ಕರ್ ಅಂತೇಳಿ ಅಂಬೇಡ್ಕರ್ ಅಂತ ಹೇಳ್ತೀರಿ, ಬಾಯಲ್ಲಿ ಮಾತಾಡ್ತಾರೆ, ಆದ್ರೆ ಅಂಬೇಡ್ಕರ್ ಇರ್ತಕ್ಕಂಥ ನೀತಿಯನ್ನ ನೀವು ಅನುಸರಿಸ್ತಾ ಇದ್ದೀರಾ? ಯಾಕೆ ನಿಮಗೆ SC ST ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಬೇರೆ ನೀವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಯಾಕೆ ಅನುದಾನವನ್ನ ಅದನ್ನ ಡೈವರ್ಟ್ ಮಾಡ್ತೀರಿ? ಆದ್ರೆ ನಮ್ಮ SC ST ಆಗಿರ್ತಕ್ಕಂಥ ಯಾರು ಮಂತ್ರಿಗಳಿದ್ದಾರೆ, ಯಾರು MLAಗಳಿದ್ದಾರೆ, ಅದ್ರ ಬಗ್ಗೆ ಕೇಳಲಿಕ್ಕೆ ಧೈರ್ಯ ಇಲ್ಲ. ಸಿದ್ದರಾಮಯ್ಯನ ಕೇಳಲಿಕ್ಕೆ ಧೈರ್ಯ ಇಲ್ಲ. ಎಲ್ಲಿ ನಮ್ಮ ಕುರ್ಚಿ ಹೋಗ್ಬಿಡ್ತದೋ ಅಂತೇಳಿ ಇವತ್ತು ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ ನಿಮ್ಮ ಶಾಸಕರು ಮತ್ತು ಮಂತ್ರಿಗಳು. ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಇವತ್ತು ಬಂಧುಗಳ ಹೆಚ್ಚಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಬೇರೆ ಬೇರೆ ತಿಳಿಸ್ತೇನೆ. ಇದೇ ರೀತಿ MA ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ. P ಚೆನ್ನೈನವ್ರು ಮಾಡಿರೋದ್ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ. ಮುಂದ್ಕೊಳ್ತಕ್ಕಂಥ ಒಂದು ಕಿವಿ ಮಾತನ್ನ ಹೇಳಿ